ಓಕೆ ಮ್ಯಾಮ್, ಸಂಗೀತ ಈ ನಡುವೆ ಒಂದು ಮಾತು ಹೇಳ್ತಾ ಇದ್ದಾರೆ, ಅಂದರೆ ಕಾರ್ತಿಕ್ ಆ ಒಂದು ಸ್ಟೇಟ್ಮೆಂಟಿಂದ ಎಲ್ಲರೂ ನನ್ನನ್ನು ನೆಗೆಟಿವ್ ಮಾಡ್ತಾ ಇದ್ದಾರೆ, ಅದೇ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಯಾವಾಗಲೂ ಅಂತ ಹೇಳಿ. ಅಂದರೆ ಯಾವ ಕಾರಣಕ್ಕೆ ಅವರ ಮಾತು ಹೇಳಿದ್ರು ಅಂತ? ಇಲ್ಲ, ಏನಾಯ್ತು ಗೊತ್ತಾ, ಈಗ ಇವರಿಬ್ರು ದೇ ವರ್ ವೆರಿ ಗುಡ್ ಫ್ರೆಂಡ್ಸ್. ಹೌದು ಹೌದು, ನಾನೇ ಒಂದು ಸುಮಾರು ಸಲ ಹೇಳಿದ್ದೆ ಕೂಡ, ಕಾರ್ತಿಕ್ಗೂ ಹೇಳಿದೆ, ಸಂಗೀತಾಗೂ ಹೇಳಿದೆ. ಆಮೇಲೆ ಅವರಿಬ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಂಡಾಗ ಎಷ್ಟೊಂದು ಚೆನ್ನಾಗಿ ಅನಿಸ್ತಾ ಮಾತಾಡಿ ಇಟ್ಸ್ ಓಕೆ. ಫ್ರೆಂಡ್ಸ್ ಅಲ್ಲಿ ಫರ್ಗ್ಯೂ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ನಂದೇ ತಪ್ಪಿದ್ರು ಫರ್ಗ್ಯೂ ಮಾಡಿ ಇಟ್ಸ್ ಓಕೆ ಅನ್ನೋ ತರ ನಾನೇ ಹೇಳಿದ್ದು ಉಂಟು. ಏನಾಗ್ತಾ ಇತ್ತು, ಟಫ್ ಆಗ್ತಾ ಬರ್ತಾ ಇತ್ತು ವಾರಗಳು. ಅಂಡ್ ಅಲ್ಲೊಂದು ಮಾತು ಬಂದ್ಬಿಡ್ತು, ಸಂಗೀತ ಇದ್ರೇನೆ ಕಾರ್ತಿಕ್, ಇಲ್ಲ ಕಾರ್ತಿಕ್ ಇದ್ರೇನೆ ಸಂಗೀತ ಅಂತ. ಇಬ್ಬರಿಗೂ ಅದ್ರ ಇದರಿಂದ ಹೊರಗೆ ಬರ್ಬೇಕಾಗಿತ್ತು. ಈಗ ಅಲ್ಲಿ ಏನಾಗ್ತಿತ್ತು, ಗುಂಪುಗಳಾಗಿತ್ತು. ಗುಂಪು ಇನ್ ದ ಸೆನ್ಸ್ ನಾಟ್ ಇನ್ ಅ ನೆಗೆಟಿವ್, ಕಂಫರ್ಟ್ ಝೋನ್ ಅಂತ ನೀವೇನ್ ಹೇಳ್ತೀವಿ, ಅಥವಾ ಫ್ರೆಂಡ್ಶಿಪ್ ಅಂತ ಹೇಳ್ಬಹುದು. ಅಲ್ಲಿ ಗುಂಪಿತ್ತು, ಅಲ್ಲಿ ನ್ಯೂಟ್ರಲ್ ಆಗಿ ಎಲ್ಲಾ ಕಡೆ ಇದ್ದಿದ್ದು ನಾನೊಬ್ಳೆ. ನಾನು ಆ ಗುಂಪಿಗೂ ಸೇರ್ಲಿಲ್ಲ, ಈ ಗುಂಪಿಗೂ ಸೇರ್ಲಿಲ್ಲ, ಇಂಡಿವಿಜುವಲ್ ಆಗಿರ್ತಿದ್ದೆ. ಯಾರಾದ್ರೂ ಒಪಿನಿಯನ್ ಕೇಳ್ತಿದ್ರೆ ಹೇಳ್ತಾ ಇದ್ದೆ, ನನಗೆ ಏನ್ ಅನ್ನಿಸ್ತಿತ್ತು ಅದನ್ನ ಹೇಳ್ತಾ ಇದ್ದೆ. ಸೊ ಈ ಒಂದು ವರ್ಡ್ಸ್ ಏನ್ ಬಂತು, ಕಾರ್ತಿಕ್ ಸಂಗೀತ, ಇಲ್ಲ ಸಂಗೀತ ಕಾರ್ತಿಕ್, ಅದರಿಂದ ಹೊರಗೆ ಬರ್ಬೇಕು ಅಂತ ಇಬ್ರು ಅಂದ್ಕೊಂಡ್ರೋ ಏನೋ, ಅಲ್ಲಿ ನಮ್ಗೇನು ಗೊತ್ತಾಗ್ಲಿಲ್ಲ. ಬಟ್ ಕಾರ್ತಿಕ್ ಆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ರು, ಸಂಗೀತ ಇಲ್ಲದೆ ಹೋದ್ರೂ ಕೂಡ ಕಾರ್ತಿಕ್ ಇರಬಹುದು ಅನ್ನೋದು. ಸೊ ಪ್ರಾಬಬ್ಲಿ ಆ ಕಾನ್ಸಂಟ್ರೇಟ್ ಮಾಡಕ್ ಹೋಗಿ ಅವರು ಇಬ್ರು ಬೇರೆ ಆದ್ರೇನೋ ಹೊರತೆ ಇವ್ರು ಹೇಳೋ ಹಾಗೆ ಯಾರು ಯಾರ ತಲೆಯಲ್ಲೂ ನೆಗೆಟಿವ್ ತುಂಬಿಸಿಲ್ಲ. ಓಕೆ, ಯಾಕಂದ್ರೆ ಈ ಮಾತು ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಮ್ಯಾಮ್, ಲಾಸ್ಟ್ ನಮ್ಮ ಅಂದರೆ ಕಂಟೆಸ್ಟೆಂಟ್ ಯಾರು ಹೊರಗೆ ಬಂದ್ರು, ಅವಿನಾಶ್, ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದರೆ ಸಂಗೀತ ಕಾರ್ತಿಕ್ ಬಗ್ಗೆ ಒಂದು ದೊಡ್ಡ ಅಲಿಗೇಷನ್ ಮಾಡಿದ್ರು ಮನೆ ಒಳಗಡೆ. ಆ ಅಲಿಗೇಷನ್ ಇಟ್ಕೊಂಡೆ ಮೈಕಲು ಸಂಗೀತನ ಬಗ್ಗೆ ತುಂಬಾ ನೆಗೆಟಿವ್, ಅಂದರೆ ಸಂಗೀತನೇ ನೆಗೆಟಿವ್ ಸಂಗೀತ ಅಂತ ಹೇಳಿ ಸಾಕಷ್ಟು ಸಲ ಹೇಳ್ತಾ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಇಲ್ಲ, ಅದು ಅಲಿಗೇಷನ್ಸ್ ಅಂತ ಏನು ಬರಲಿಲ್ಲ. ಅದು ಗೊತ್ತು ಕೂಡ ನಂಗೆ. ಪ್ಲಕ್ಕಿಟ್ ಪುಷ್ಪವತಿ ಅನ್ನೋ ಒಂದು ಟಾಸ್ಕ್ ನಡೀತಾ ಇತ್ತು. ನಾನು ಆವಾಗ ಹೂಗಳನ್ನ ನೆಡೋ ಇದಕ್ಕೆ ನಾನು ಹೋಗಿದ್ದೆ. ಅಲ್ಲೇನೋ ಒಂದು ಅಷ್ಟು ವಿಚಾರ ನಡೀತು. ಅದು ಆಕ್ಚುಲಿ ಎಲ್ಲೂ ಹೊರಗೆ ಬರ್ಲೂ ಇಲ್ಲ. ಅಲ್ಲಿ ದೊಡ್ಡ ವಿಷಯ ಸಂಗೀತ ಮಾಡಲಿಲ್ಲ. ಇಬ್ರು ಅಷ್ಟೇ, ಕಾರ್ತಿಕ್ ಅಷ್ಟೇ, ಸಂಗೀತನೂ ಅಷ್ಟೇ. ಅದನ್ನೇನು ದೊಡ್ಡ ವಿಷಯ ಮಾಡಿ ಒಂದು ಇದು ತರಬೇಕು, ಪ್ರಾಬ್ಲಮ್ ಮಾಡಬೇಕು ಅಂತ ಏನೂ ಇಲ್ಲ. ಅಲ್ಲಿಗಲ್ಲಿ ಸಾಲ್ವ್ ಆಯಿತು, ಅಲ್ಲಿಗಲ್ಲಿ ಬಿಟ್ಟು ಹೋಯ್ತು. ಅದನ್ನು ಯಾರೂ ತರಲಿಲ್ಲ. ಪ್ರಾಬ್ಲಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಬೇರೆಯವ್ರು ಏನಾದರೂ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಬಟ್ ಅಲ್ಲಿ ಏನು ಅದು ದೊಡ್ಡ ವಿಷಯ ಆಗಲೇ ಇಲ್ಲ. ಇನ್ಫ್ಯಾಕ್ಟ್ ನನ್ಗೆ ವಿನಯ್ ಬಂದು ಹೇಳೋರ್ಗು ಆ ಥರದ್ದೊಂದು ನಡೀತು ಅಂತ ಗೊತ್ತೇ ಇರಲಿಲ್ಲ. ಆಯ್ತಾ, ಅವ್ರು ಇಬ್ರು ಅದನ್ನು ದೊಡ್ಡದು ಮಾಡಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಇಬ್ಬರ ಮಧ್ಯೆ. ಅದನ್ನು ಅಲ್ಲಿಗೆ ಬಿಟ್ಟರು. ಈವನ್ ಸಂಗೀತ ಅದನ್ನ ಸುಮಾರು ಸಲ ಹೇಳಿದ್ರು, ನಾನು ಮಾಡಲೇ ಇಲ್ಲ ಅದನ್ನು, ಅಲ್ಲಿಗೆ ಅಲ್ಲಿ ಬಿಟ್ಬಿಟ್ಟೆ. ಇವನ್ ಕಾರ್ತಿಕ್ ಹೇಳಿದ್ರು, ನಾನು ಆ ವಿಷಯನ ಬಿಟ್ಬಿಟ್ಟಿದ್ದೀನಿ ಅಕ್ಕ, ನಾನು ನೀನು ಮಾತಾಡೋಕ್ಕೆ ಹೋಗಲ್ಲ. ನಾ ಹೇಳಿದೆ ಬಿಟ್ಬಿಡಿ, ಅಲ್ಲಿಗೆ ಮುಗ್ದು ಇರೋ ವಿಷಯನೇ ಮತ್ತೆ ನೀವೇ ಯಾಕೆ ಅದನ್ನು ರಿಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಅಲ್ಲಿ ಬಿಟ್ಬಿಡಿ ಅಂತ. ಅದೇನು ತರಲೇ ಇಲ್ಲ. ನಂಗೆ ಅವಿನಾಶ್ ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಪ್ರಾಬ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಏನೋ ಅದನ್ನ. ಬಟ್ ನನಗೆ ಆಕ್ಚುಲಿ ಅವರು ಅವಿನಾಶ್ ಇನ್ನ ಒಳಗಡೆನೆ ಬಂದಿರಲಿಲ್ಲ ಮ್ಯಾಮ್ ಆ ಇನ್ಸಿಡೆಂಟ್ ಆದಾಗ. ನಾವು ಅವ್ರಿಗೆ ಕ್ವೆಶನ್ ಮಾಡಿದ್ವಿ, ಅಂದ್ರೆ ಯಾಕಂದ್ರೆ ಮೈಕಲ್ ಸಂಗೀತ ಮೈಕಲ್ನ ತುಂಬಾ ಹೊಗಳ್ತಾ ಇದ್ರು ಟಾಸ್ಕ್ ವಿಚಾರ ಎಲ್ಲ ಬಂದಾಗ. ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿ ಒಬ್ರಿಗೊಬ್ರು ಅದು ಮ್ಯೂಚುವಲ್ ಇತ್ತು ಚೆನ್ನಾಗಿ. ಇದ್ದಕ್ಕಿದ್ದಂಗೆ ಮೈಕಲ್ ತುಂಬಾ ಸಂಗೀತನ್ಗೆ ಅಂದ್ರೆ ಬೈತಾ ಇದ್ರು, ಆಮೇಲೆ ನೆಗೆಟಿವ್ ಅಂತ ತುಂಬಾ ಹೇಳ್ತಾ ಇದ್ರು. ಯಾವ ರೀಸನ್ ಈಗ ಅದು ಇದ್ದಕ್ಕಿದ್ದಂಗೆ ಅಷ್ಟು ಚೇಂಜ್ ಆಗುತ್ತೆ ಗೊತ್ತಾ? ನಾವು ಒಂದೇ ಟೀಮ್ ಅಲ್ಲಿ ಇದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀವಿ. ಈ ಒಂದೇ ಟೀಮ್ ಅಲ್ಲಿ ಇದ್ದು ಮತ್ತೆ ಯಾವಾಗ ಬೇರೆ ಬೇರೆ ಆಗ್ತೀವೋ ಸಣ್ಣ ವಿಷಯ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ನಮಗೆ. ಯಾಕೆಂದ್ರೆ ಒಂದ್ ಚಿಕ್ಕ ವಿಷಯದಲ್ಲಿ ಒಂದು ಪಾಯಿಂಟ್ ಹೋಗ್ಬಿಡುತ್ತೆ, ಒಂದ್ ಚಿಕ್ಕ ವಿಷಯದಲ್ಲಿ ನಮ್ಗೇನೋ ಒಂದು ಹೊಟ್ಟೋಗ್ಬಿಡತ್ತೆ. ಆವಾಗ ಏನಾಗುತ್ತೆ, ಇಬ್ರು ರೇಸ್ ಆಗ್ತಾ ಬರ್ತಾರೆ. ಹಂಗ ಆ ವಿಚಾರಗಳಲ್ಲಿ ಮಾತಾಡ್ಕೊಂಡಿರ್ಬೋದೇ ವಿನಃ ಅಲ್ಲಿ ಏನ್ ದೊಡ್ಡದ ವಿಷಯ ಏನಾಗಿರ್ಲಿಲ್ಲ, ಆ ಥರದ್ದೇನಾಗಿರ್ಲಿಲ್ಲ.